ಇಷ್ಟರಲ್ಲಿ ಹೈಗ್ರೀವ್ ಕೂಡ ಕಪ್ಪು ಮತ್ತು ಬೂದು ಬಣ್ಣದ ಮಿಶ್ರಣದ ಸೂಟ್ನಲ್ಲಿ ಆಕರ್ಷಕವಾಗಿ ಸಿದ್ಧವಾಗಿ ಅಗ್ರಹಾರ ಅಂತ ಕರೀತಾನೆ. ಆತನ ಕರೆಯುವಿಕೆಗೆ ಒಳಗೆ ಬಂದು ನೋಡ್ತಿದ್ದಂತೆ ಒಂದೇ ಕ್ಷಣ ಆಶ್ಚರ್ಯ ಆದರೂ ತಕ್ಷಣ ಚೇತರಿಸ್ಕೊಂಡು, ಹೆಣ್ಮಕ್ಳಿಗಿಂತ ಸುಂದರವಾಗಿದ್ದಾನಪ್ಪ ಈ ಪಿಶಾಚಿ, ಅದಕ್ಕೆ ಇಷ್ಟು ಸೊಕ್ಕು ಅಂದ್ಕೊಂಡು ಬಂದು ಎದುರಿನಲ್ಲಿ ನಿಲ್ತಾಳೆ. ಹೋಗೋಣ ಬನ್ನಿ ಅಂತ ಹೊರಗೆ ಬಂದು ಬಾಗಿಲನ್ನು ಲಾಕ್ ಮಾಡಿ ಇಬ್ಬರು ಕೆಳಗೆ ಬರ್ತಿದ್ರೆ ಹಾಗೆ ನೋಡ್ತಾ ನಿಂತು ಬಿಡ್ತಾಳೆ ಗಾಯತ್ರಿ, ಶ್ರಾವಣಿ, ಮೀನಾ, ಅಜ್ಜಿ ಚೂಡಿದಾರ್ಗಳಲ್ಲಿದ್ದರೆ ಆರತಿ ಕೂಡ ಮಂಡಿ ಕೆಳಗೆ ಸ್ವಲ್ಪ ಬರೋವರೆಗೂ ಇರೋ ಉಡುಗೆಯನ್ನು ಧರಿಸ್ಕೊಂಡಿರ್ತಾಳೆ. ಇನ್ನು ನೇತ್ರ ಆಧುನಿಕ ಉಡುಗೆಯಲ್ಲಿದ್ದರೆ ಲೀಲಾ, ಕೀರ್ತಿ ಸಣ್ಣ ಉಡುಗೆಗಳಲ್ಲಿ ಸಿದ್ಧರಾಗ್ತಾರೆ. ಗಂಡಸರೆಲ್ಲರೂ ಉಡುಪುಗಳು, ಶರ್ಟ್ಗಳು ಸುಂದರವಾಗಿ ಕಾಣ್ತಿರ್ತಾರೆ. ಅವರನ್ನು ಹಾಗೆ ನೋಡಿ ಸುಭಿಕ್ಷಾ ಆಶ್ಚರ್ಯದಿಂದ ಬಾಯಿಯನ್ನು ಅಗಲವಾಗಿ ತೆರೆದು ನೋಡ್ತಾ ಇದ್ದರೆ ಆಕೆ ಬಾಯಿ ಮೇಲೆ ಒಂದು ಏಟಾಕಿ ಅರ್ಧ ಗಂಟೆಯಲ್ಲಿ ಮುಗಿಬೇಕು ಅಂತ ನೀರಸವಾಗಿ ಹೇಳ್ತಾ ಅವರ ಹತ್ರಕ್ಕೆ ಬರ್ತಾನೆ. ಎಲ್ಲರೂ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಒಟ್ಟಿಗೆ ಹೇಳ್ತಾ ಇದ್ದಂತೆ ಎಲ್ರಿಗೂ ಧನ್ಯವಾದಗಳು ಅಂತ ಸರಳವಾಗಿ ಹೇಳಿ ಕೇಕ್ ಎಲ್ಲಿದೆ ಅನ್ನುವಂತೆ ನೋಡ್ತಾನೆ. ಏನು ಮನುಷ್ಯ ಅನ್ನೋ ದೇವರೇ ಅಂದ್ಕೊಂಡು ಅಲ್ಲೇ ಇದ್ದ ಸೇವಕರು ತನ್ನ ಕೇಕನ್ನು ನೋಡಿ ಬಂದು ಹೈಗ್ರೀವ್ ಪಕ್ಕದಲ್ಲಿ ನಿಲ್ತಾಳೆ. ಕೇವಲ ಕುಟುಂಬದ ಮಧ್ಯದಲ್ಲಿ ಕೇಕ್ ಕತ್ತರಿಸಿದ ಹೈಗ್ರೀವ್ ಎಲ್ಲರೂ ಒಟ್ಟಾಗಿ ಹಾಡ್ತಿರೋ ಜನ್ಮದಿನದ ಗೀತೆಗೆ ಮುಖವನ್ನು ಅಸಹನೀಯವಾಗಿಟ್ಕೊಂಡು ಚಮಚದಿಂದ ಕೇಕ್ ತೆಗೆದು ಮೊದಲಿಗೆ ತಾಯಿ ತಂದೆ ಕೊಟ್ಟು ನಂತರ ಸುಭಿಕ್ಷಾ ಕೊಡ್ತಾನೆ. ಅವರು ಕೂಡ ತಿಂದು ಸ್ವಲ್ಪ ಹೈಗ್ರೀವಿನ ಕೊಟ್ಟು ಪಕ್ಕಕ್ಕೆ ಬರ್ತಿದ್ದಂತೆ ಚಂದ್ರ, ಶ್ರಾವಣಿ ಹಾಗೆ ಉಳಿದ 4 ಜೋಡಿಗಳು ಕೂಡ ಕೊಟ್ಟು ಅವ್ರು ತಿಂದು ಮುಗಿಸಿದ ಮೇಲೆ ಲೀಲಾ ಬರ್ತಾಳೆ. ಹುಟ್ಟುಹಬ್ಬದ ಶುಭಾಶಯಗಳು ಭಾವ ಅಂತ ತಪ್ಪಿಕೊಂಡು ಶುಭ ಹಾರೈಸಿದ್ರೆ ಸಾಮಾನ್ಯವಾಗಿ ಲೀಲಾಳನ್ನು ಹಿಡ್ಕೊಂಡು ಥ್ಯಾಂಕ್ ಯು ಅಂತ ದೂರ ಸರಿಸಿ ಕೇಕ್ ತೆಗೆದು ಆಕೆ ಬಾಯಿಯಲ್ಲಿ ಇಡ್ತಾನೆ. ಲೀಲಾ ತಿಂದು ಹೈಗ್ರೀವನಿಗೂ ಕೂಡ ತಿನ್ನಿಸಿ ರಿಷಿ ತೆಗಿತಿರೋ ಫೋಟೋಗಳಿಗೆ 2 ರೀತಿ ಭಂಗಿಗಳಲ್ಲಿ ನಿಂತ ಮೇಲೆ ಕೊನೆಯಲ್ಲಿ ಅಜ್ಜಿ ಮತ್ತು ಮುರಾರಿ ಕೊಡ್ತಾರೆ. ಕೇಕ್ ಕತ್ತರಿಸೋದು ಮುಗಿದ ಮೇಲೆ ಸಂಗೀತವನ್ನು ಹಾಕಿ ಮೊದಲಿಗೆ ಆದಿತ್ಯ, ನೇತ್ರ ಚಿಕ್ಕ ಚಿಕ್ಕ ಹೆಜ್ಜೆಗಳಾಗ್ತಿದ್ರೆ ಉಳಿದವರು ಪಾನೀಯಗಳನ್ನ ಕುಡಿತಾ ಆನಂದಿಸ್ತಿರ್ತಾರೆ. ಲೀಲಾಳ ಸನ್ನೆಗೆ ಬಾಬಾ ಈ ಲೋಟವನ್ನು ಅಣ್ಣನಿಗೆ ಕೊಡು ಅಂತ ಯಶ್ ಸಾಧಾರಣ ಪಾನೀಯದ ಲೋಟವನ್ನು ಕೊಡ್ತಿದ್ದಂತೆ ಸರಿ ಅಂತ ಸುಭಿಕ್ಷಾ ಮೇಲಿಂದ ದೃಷ್ಟಿಯನ್ನು ತೆಗೆದೇ ನೋಡ್ತಿರೋ ಹೈಗ್ರೀವನ ಎದುರಿಗೆ ನಿಂತು ಬಾಬಾ ಇದನ್ನು ತಗೋ ಅಂತ ಲೋಟವನ್ನು ಕೊಡ್ತಾನೆ ರಿಷಿ. ಅದೇ ಸಮಯ ಅಂತ ಈಗಾಗಲೇ ಮಾದಕ ವಸ್ತುವನ್ನು ಬೆರೆಸಿಟ್ಟಿರೋ ಲೋಟವನ್ನು ತೆಗೆದುಕೊಂಡು ಅತ್ತೆ ಸುಭಿಕ್ಷಾ ಕೊಡಿ ಈ ಕಿತ್ತಳೆ ಹಣ್ಣಿನ ಪಾನೀಯವನ್ನು ಅಂತ ಜಾಣತನದಿಂದ ಗಾಯತ್ರಿ ಕೈಯಿಂದ ಕೊಡಿಸ್ತಾಳೆ ಲೀಲಾ. ರಿಷಿ ಕೈಲಿದ್ದ ಲೋಟವನ್ನು ತೆಗೆದುಕೊಡ್ತಿದ್ದಂತೆ ರಿಷಿ ಪಕ್ಕಕ್ಕೆ ಬಂದು ಕೂತ್ಕೊಳ್ತಾನೆ. ಹಾಗೆ ಗಾಯತ್ರಿ ಸುಭಿಕ್ಷಾ ಪಾನೀಯವನ್ನು ಕೊಡೋದನ್ನು ನೋಡ್ತಾನೆ ಹೈಗ್ರೀವ್. ಸುಮ್ಮನೆ ಲೋಟವನ್ನು ತೆಗೆದುಕೊಂಡು ಕುಡಿತಾ ಆದಿತ್ಯ, ನೇತ್ರ ಅವರ ನೃತ್ಯವನ್ನು ನೋಡ್ತಿರ್ತಾಳೆ. ಆಕೆಯನ್ನೇ ಗಮನಿಸ್ತಿರೋ ಲೀಲಾ ಎಷ್ಟು ಚಿಕ್ಕದಾಗಿ ಕೈಗಳನ್ನ ತಟ್ಕೊಳ್ತಾ ಈಗ ನೋಡಿ ಎಷ್ಟು ಒಂದು ಅರ್ಧ ಗಂಟೆಯಲ್ಲಿ ಆ ಮಾದಕ ವಸ್ತುವಿನ ಪ್ರಭಾವಕ್ಕೆ ಆಕೆ ಹೇಗೆ ಗಲಾಟೆ ಮಾಡ್ತಾಳಂತ. ಆ ಏಟಿಗೆ ಆಕೆ ಮೇಲೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಎಲ್ರಿಗೂ. ಆ ಒಂದೇ ವಿಷಯವನ್ನು ಆಧರಿಸಿ ಆಕೆಯನ್ನು ಎಲ್ಲರ ದೃಷ್ಟಿಯಲ್ಲಿ ಕೀಳಾಕಿಸಿ 1 ವಾರದಲ್ಲಿ ಮನೆಯಿಂದ ಅತ್ತೆಯವ್ರ ಕೈಯಿಂದಲೇ ಹೊರ ಹಾಕಿಸ್ತೀನಿ ಅಂತ ಕೋಪದಿಂದ ನೋಡ್ತಿದ್ರೆ ಅದೇ ನಡೆಯುತ್ತೆ, ನೀನು ಈ ಔತಣವನ್ನು ಎಂಜಾಯ್ ಮಾಡಲಿಲ್ಲ ಅಂತಾನೆ ಎಷ್ಟು ಕೊಟ್ಟಿಲ್ಲ ನಗುವಿನೊಂದಿಗೆ. ಹೈಗ್ರೀವ್ ಲೋಟವನ್ನು ಪಕ್ಕದಲ್ಲಿಟ್ಟು ತಾಯಿ ಹತ್ರಕ್ಕೆ ಬಂದು ಅಮ್ಮ ನಾನು ಮತ್ತು ಅಗ್ರಹಾರ ಹೋಗ್ತಿದ್ದೀವಿ, ನೀವು ಎಂಜಾಯ್ ಮಾಡಿ ಮತ್ತು ತಂದೆ ಬಿಡುವಾಗಿರಿದ್ದೀವಲ್ಲ ಅಂತಾನೆ. ಸರಿ ಹೈಗ್ರೀವ್ ಅಂತ ಆಗಲೇ ಲೋಟವನ್ನು ಖಾಲಿ ಮಾಡಿದ ಸುಭಿಕ್ಷಾ ನೋಡಿ ಸುಭಿಕ್ಷಾ ಹೈಗ್ರೀವ್ ಕರಿತಿದ್ದಾನೆ ಹೋಗು ಅಂತ ಅಂತಾಳೆ. ಹಾಂ ಸರಿ ಅತ್ತೆ ಅಂತ ಎದ್ದು ಹೋಗ್ತಿದ್ರೆ ಅದೇನು ಯಶ್ ಭಾವ ನಮ್ಮ ಯೋಜನೆಯನ್ನೆಲ್ಲ ಹಾಳು ಮಾಡೋ ಕಾಣ್ತಿದ್ದಾನೆ, ನೀನು ಹೋಗಿ ಬೇಗ ಭಾವನ್ನ ತಡೆದು ನಿಲ್ಲಿಸು ಯಶ್ ಅಂತ ಆತುರದಿಂದ ಯಶನ್ನು ತಳ್ತಾಳೆ. ಗೆಳೆಯ 1 ನಿಮಿಷ ಅಂತ ಯಶ್ ಮುಂಭಾಗಕ್ಕೆ ಬರ್ತಾ ಇದ್ದಂತೆ ಏನು ಅನ್ನುವಂತೆ ಹುಡುಕ್ತಾನೆ ಯಶನ್ನು. ಅದು ಇಲ್ಲಿ ಊಟನೆಲ್ಲ ಎಂಜಾಯ್ ಮಾಡೋದು ಇಲ್ಲಿಗೆ ಹೋಗ್ತಿದ್ದೀರಿ, ಅಷ್ಟು ಕೆಲಸ ಇದ್ದರೆ ಒಂದು ಅರ್ಧ ಗಂಟೆ ನಂತರ ಹೋಗಿ ಅಂತಾನೆ ಆತಂಕವನ್ನು ಹಾಗೆ ಮುಚ್ಕೊಳ್ತಾ. ಇಲ್ಲ ಯಶ್ ನನಗೆ ಅರ್ಜೆಂಟ್ ಕೆಲಸ ಇದೆ, ನೀವು ಮುಂದುವರಿಸಿ ಅಂಥೇಳಿ ಸುಭಿಕ್ಷಾಳ ಕೈಯನ್ನು ಹಿಡ್ಕೊಂಡು ಹೊರಗೆ ಹೋಗ್ತಾನೆ. ಛೆ ಅಂತ ಅಸಹನೀಯವಾಗಿ ಮುಖವನ್ನು ಇಟ್ಕೊಂಡು ಏನಿದೆ ಎಷ್ಟು ತುಂಬ ಕಷ್ಟಪಟ್ಟು ಒಂದು ಯೋಜನೆ ರೂಪಿಸಿದ್ರೆ ಭಾವ ಎಲ್ಲ ಹಾಳು ಮಾಡಿಬಿಟ್ನಲ್ಲ ಅಂತಾಳೆ ದುಃಖದಿಂದ. ಚಿಂತಿಸಬೇಡಲಿಲ್ಲ, ಹೀಗಾದರೂ ಸರಿ 1 ವಾರದಲ್ಲಿ ಆ ಹುಡುಗಿ ಮೇಲೆ ಕೆಟ್ಟ ಅಭಿಪ್ರಾಯವನ್ನು ಸೃಷ್ಟಿಸೋಣ ಅಂತಾನೆ ಸಮಾಧಾನ ಪಡಿಸ್ತಾ.
ಸರಿ ಯಶ್. ಆದರೆ ಈಗ ಸುವೀಕ್ಷಾ ಅಸಾಮಾನ್ಯವಾಗಿ ವರ್ತಿಸಿದ್ರೆ ನಮ್ಮ ಮೇಲೆ ಅನುಮಾನ ಬರೋದಿಲ್ವಲ್ಲ? ಯಾಕಂದರೆ ಪಾನೀಯವನ್ನು ಅಮ್ಮ ಕೊಟ್ಟಿದ್ದು. ಹಾಗಾಗಿ ಬಾಬಾ ಒಂದು ಅಮ್ಮನನ್ನು ಕೇಳಿದ್ರು ತಪ್ಪಾಗಿ ಮಾದಕ ವಸ್ತುವಿನ ಲೋಟವನ್ನು ಕುಡಿದಿರಬಹುದಂತ ಅಂದ್ಕೊಳ್ತಾರೆ. ಇನ್ನು ಆತಂಕ ಪಡದೆ ಕೂತ್ಕೊಂಡು ಎಂಜಾಯ್ ಮಾಡು ಅಂತ ಪಾನೀಯದ ಲೋಟವನ್ನು ಕೊಡ್ತಾನೆ. ಇಲ್ಲಿ ಕಾರ್ನಲ್ಲಿ ಹೊರಡ್ತಾರೆ ಸುವೀಕ್ಷಾ, ಹೈಗ್ರೀವ್ ಮತ್ತು ಹಾಗೆ ಭದ್ರತಾ ಸಿಬ್ಬಂದಿಗಳು ಕೂಡ ಹಿಂದೆ. 10 ನಿಮಿಷಗಳಲ್ಲಿ ಮಾದಕ ವಸ್ತು ಮೆಲ್ಲನೆ ಏರ್ತಾ ಇದ್ದರೆ ತಲೆಯನ್ನು ಅಲ್ಲಾಡಿಸ್ತಾ ಕೈಗಳನ್ನ ತಿಕ್ಕೊಳ್ತಾ ಕಷ್ಟಪಟ್ಟು ಹೊರಗೆ ನೋಡ್ತಿದ್ರೆ ಎಲ್ಲವೂ ಮುಸುಕಾಗಿ ಕಾಣ್ತಿರುತ್ತೆ. ಹೈಗ್ರೀವ್ ಕೂಡ ಹೊರಗೆ ನೋಡ್ತಿದ್ರೆ ಡ್ರೈವರ್ ಕಾರನ್ನು ಮಧ್ಯಮ ವೇಗದಲ್ಲಿ ಅರ್ಧ ಗಂಟೆಯಲ್ಲಿ ತಂದು ಒಂದು ಮನೆ ಮುಂಭಾಗದಲ್ಲಿ ನಿಲ್ಲಿಸ್ತಾನೆ. ಅಷ್ಟರಲ್ಲಾಗಲೇ ಸುವೀಕ್ಷಾಗೆ ಮೈಯೆಲ್ಲ ಬೆವರು ತುಂಬಿಕೊಂಡು ಏನು ನಡೀತಿದೆ ಅಂತ ಅರ್ಥವಾಗದೆ ಭಯದಿಂದ ದೇವರನ್ನು ಸ್ಮರಿಸ್ತಿದ್ರೆ ಬಾಗ್ರಹಾರ ಅಂತ ಇಳಿತಾನೆ ಹೈಗ್ರೀವ್. ಸುವೀಕ್ಷಾ ಕೂಡ ನಡುಗತ್ಲೆ ಕೆಳಗಿಳಿತಿದ್ದಂತೆ ರಕ್ಷಕರನ್ನ ಒಮ್ಮೆ ನೋಡಿ ಸುವೀಕ್ಷಾಳ ಕೈಯನ್ನು ಹಿಡ್ಕೊಂಡು ಆ ಮನೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿ ಆಗ ನೋಡ್ತಾನೆ ಆಕೆ ಮುಖವನ್ನು ಪೂರ್ಣವಾಗಿ ಬೆವರಿನಿಂದ ತುಂಬಿಕೊಂಡು ಕುಡಿದವಳನ್ನು ತೂರಾಡ್ತಾ ತಲೆಯನ್ನು ಹಿಡ್ಕೊಂಡು ಮುಸುಕಾಗಿ ಕಾಣ್ತಿರೋ ಹೈಗ್ರೀವ್ನನ್ನು ನೋಡ್ತಾ, ಏ ಪಿಶಾಚಿ, ಎಲ್ಲಿ ಕರ್ಕೊಂಡು ಬಂದಿಯೋ ನನ್ನನ್ನು ಅಂತಾಳೆ ಮುದ್ದಾಗಿ. ಆ ಮಾತೆ ಕಣ್ಗಳು ಚಿಕ್ಕದು ಮಾಡಿ, ಏನು ಹೇಳಿದೆ ಅಂತ ಅಂತಿದ್ರೆ, ಕಿವಿಗಳೇನಾದರೂ ಮಂದಾಗ್ಬಿಟ್ಟಿದೆಯಾ ದಡ್ಡ ಅಂತ ಕೋಪದಿಂದ ಮುಖವನ್ನು ತಿರುಗಿಸ್ತಾಳೆ. ಅಗ್ರಹಾರ ಅಂತ ಗಂಭೀರವಾಗಿ ಗದರ್ತಾನೆ. ಏನು ಅಗ್ರಹಾರ? ನನ್ನ ತಂದೆಯವರು ನನಗೆ ಹೆಸರಿಟ್ಟಿದ್ದಾರಲ್ವಾ, ಎಲ್ಲರೂ ಕರೆಯುವಂತೆ ಸುವೀಕ್ಷಾ ಅಂತ ಕರೀದೆ, ಯಾಕೆ ಹೀಗೆ ವಿಭಿನ್ನವಾಗಿ ಕರೀತೀಯಾ ಅಂತ ಅವಳು ರೀಗಾಡ್ತಿದ್ರೆ ಹೈಗ್ರೀವ್ ಕೋಪವನ್ನು ತಡ್ಕೊಳ್ಳಾರ್ದೆ ಕೆನ್ನೆಗೆ ಹೊಡೆದು, ಕುಡ್ದಿದ್ಯಾ? ಹೀಗಾದರೆ ನಾಳೆ ಅಳ್ತಾ ಕೂತ್ಕೊಳ್ತೀಯಾ? ನಡಿ ಕೊಠಡಿಗೆ, ನಮ್ಮ ಆಟನ ಪ್ರಾರಂಭಿಸೋಣ ಅಂತ ಆಕೆಯನ್ನು ಎತ್ಕೊಳ್ತಾನೆ. ಈಗ ಬೆಳಿಗ್ಗೆ 10ಕ್ಕೆ ಎಚ್ಚರಾಗಿ ಕಣ್ಣುಗಳನ್ನ ತಿಕ್ಕೊಳ್ತಾ ಸುತ್ತಲೂ ನೋಡ್ತಾಳೆ. ತಲೆಗೆಲ್ಲ ವಿಪರೀತವಾಗಿ ನೋಯ್ತಿದ್ರೆ ಕೈಯನ್ನು ತೆಗೆಯೋದಕ್ಕೆ ಹೋಗಿ ಎಲ್ಲಿದ್ದಾಳೆ ಅಂತ ನೋಡ್ತಿದ್ದಂತೆ ಮಬ್ಬು ಕಳೆದು ಸತ್ಯ ಅರಿವಾಗ್ಬಿಡುತ್ತೆ. ಅಂಗಿ ಇಲ್ಲದೆ ಮಲಗಿರೋ ಹೈಗ್ರೀವ್ನ ಎದೆ ಮೇಲೆ ತಲೆಯನ್ನು ಇಟ್ಕೊಂಡಿರೋ ಕಾರಣ ತಕ್ಷಣ ಎದ್ದು ಕೂತ್ಕೊಳ್ತಿದ್ದಂತೆ ಮೈ ಮೇಲೆ ಬಟ್ಟೆಗಳಿಲ್ಲದೆ ಇರೋದು ನೋಡಿ ಅಂತ ಗಟ್ಟಿಯಾಗಿ ಚೀರ್ತಾ ಹೊದಿಕೆಯನ್ನು ಮೈ ಸುತ್ತ ಕವಚದಂತೆ ಮುಸುಕು ಹಾಕ್ಕೊಂಡ್ಬಿಡ್ತಾಳೆ. ಆಕೆ ಚೀರಾಟಕ್ಕೆ ಎಚ್ಚರವಾಗಿ ಹೆಚ್ಚಿ ಅಗ್ರಹಾರ ಅಂತ ನೀರಸವಾಗಿ ಕಣ್ಣುಗಳನ್ನ ತೆರೀತಾನೆ. ಸುವೀಕ್ಷಾ ಕಣ್ಣೀರಿನೊಂದಿಗೆ ರಾತ್ರಿ ಏನು ನಡೀತು ಅಂತ ಅವಳು ಅಂತಿದ್ರೆ ಆ ಮಾತಿಗೆ ನೇರವಾಗಿ ಆಕೆ ಕಣ್ಣುಗಳು ನೋಡಿ, ಏನು ನಡೀತು ಅಂತ ಕೇಳ್ತಾ ಇದೆಯಾ ಅಂತಾನೆ. ನೀವು ನನ್ನನ್ನು ಇಲ್ಲ ನಮ್ಮಿಬ್ಬರ ನಡುವೆ ಎಲ್ಲವೂ ಮುಗಿದು ಹೋಯ್ತಾ ಅಂತ ಮೆಲ್ಲಗೆ ಅಳ್ತಾಳೆ. ಆಹಾ ಅಂತ ಎದ್ದು ನಿಂತು ಸುವೀಕ್ಷಾಳ ಮೈ ಮೇಲೆ ಇದು ಹೊದಿಕೆಯನ್ನು ಎಳೆದು ಮೂಲೆ ಕಡೆ ಎಸ್ತು ಆಕೆ ಕೈಯನ್ನು ಹಿಡಿದು ಮೇಲೆ ಕೆಳಕೊಂಡು, ಎಲ್ಲವೂ ಮುಗಿದು ಹೋದರೆ ನಿನ್ನ ಮೈ ಮೇಲೆ ಇವು ಕೂಡ ಇರಬಾರ್ದಲ್ವಾ, ಮತ್ತು ಯಾಕಿದೆ ಅಂತ ಆಕೆ ಕಣ್ಣುಗಳಲ್ಲಿ ಕೋಪದಿಂದ ನೋಡ್ತಾ ಇದ್ದರೆ ಅವಳ ಒಳ ಉಡುಪು ಮಾತ್ರ ಇರೋ ಕಾರಣ ಅಳೋದನ್ನು ನಿಲ್ಲಿಸಿ ನಾಚಿಕೆಯಿಂದ ಹೈಗ್ರೀವ್ನನ್ನು ನೋಡಲಾಗದೆ ರೆಪ್ಪೆಗಳನ್ನ ಮುಚ್ಕೊಳ್ತಾ, ಮತ್ತು ನನ್ನ ಸೀರೆ, ನಿಮ್ಮ ಅಂಗಿ ಪ್ಯಾಂಟು ಅಲ್ಲಿ ಯಾಕಿದೆ ಅಂತ ಮೆಲ್ಲ ಕೇಳ್ತಾಳೆ. ಆ ರಾತ್ರಿ ಯಾವ ಪಾನೀಯವನ್ನು ಕುಡಿದೆಯೋ ಏನೋ, ಎತ್ಕೊಳ್ಳೋಣ ಅಂತ ಹತ್ರಕ್ಕೆ ಬಂದರೆ ಮೈ ಮೇಲೆ ವಾಂತಿ ಮಾಡಿಬಿಟ್ಟೆ. ಆ ಸಮಯದಲ್ಲಿ ಹೊಡೆದ್ರೆ ಸತ್ತೋಗ್ಬಿಡ್ತೀಯ ಅಂತ ಸುಮ್ಮನಾದೆ. ಉಡುಪನ್ನು ಬದಲಾಯಿಸೋಣ ಅಂದ್ಕೊಂಡೆ, ಆದರೆ ಬೆಳಿಗ್ಗೆ ಎದ್ದ ಮೇಲೆ ಹೀಗೆ ಮಾನಸಿಕ ವರ್ತನೆ ನೋಡಬೇಕಾಗತ್ತೆ ಅಂತ ಕೇವಲ ಸೀರೆಯನ್ನು ಮಾತ್ರ ತೆಗೆದು ಮಲಗಿಸ್ಬಿಟ್ಟೆ. ಈಗ ಸ್ಪಷ್ಟತೆ ಬಂದಿದೆಯಾ ಅಂತಾನೆ ದವಡೆಯನ್ನು ಬಿಗಿದು. ಯಜಮಾನ್ರಿಗೆ ಕೋಪ ಬಂದಿದೆ ಅಂತ ಅರ್ಥ ಆಗಿ ಹಾಗೆ ತಪ್ಪಿಕೊಂಡು, ನೀವು ಒಳ್ಳೆಯವರು, ಆದರೆ ಹೆಣ್ಮಕ್ಳಲ್ವಾ ಅದಕ್ಕೆ ಸ್ವಲ್ಪ ಭಯ ಆಯಿತು ಅಂತ ಸಮಾಧಾನವನ್ನು ಪಡಿಸ್ತಿದ್ರೆ ಆಕೆ ಬೆನ್ನಿನ ಮೇಲೆ ಒಂದನ್ನು ಹಾಕಿ, ಆಗಲೇ ಮುಗಿದು ಹೋಯಿತು ಅಂತ ಅಂದ್ಕೊಳ್ಬೇಡ, ರಾತ್ರಿ ನೀನು ಅಭಿನಯಿಸಿದ ಚಲನಚಿತ್ರವನ್ನು ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಆಗ ನೀನು ಯಾವ ಶಿಕ್ಷೆ ನೀಡಬೇಕಂತ ಹೇಳಬೇಕು, ಇನ್ನು ಹೋಗು, ಶುಚಿಯಾಗಿ ಕಾಫಿನ ತೊಗೊಂಡು ಬಾ ಅಂತ ಆಕೆಯನ್ನು ಬಿಟ್ಟು ಫೋನ್ ತೊಗೊಂಡು ಮಹಡಿ ಮೇಲಕ್ಕೆ ಹೋಗ್ತಾನೆ. ಅಯ್ಯೋ, ಅಷ್ಟು ಕೋಪವಾಗಿದ್ದಾನೆ ಅಂದರೆ ಅಷ್ಟೊಂದು ಏನು ಮಾಡಿದ್ದೀನಪ್ಪ ಅಂದ್ಕೊಳ್ತಾ ಆಗ ನೋಡ್ತಾಳೆ ಕೊಠಡಿಯನ್ನು. ಅದು ತನ್ನ ಮದುವೆಯಾದ ಮನೆ ಅಂತ. ಹಾಸಿಗೆ ತುಂಬ ಇರೋ ಮಲ್ಲಿಗೆ ಹೂಗಳನ್ನ ನೋಡಿ ಅಬ್ಬಾ ಕೇವಲವಾಗಿ ತಪ್ಪಿಸ್ಕೊಂಡ್ಬಿಟ್ಟೆ ಅಂದ್ಕೊಳ್ತಾಳೆ. ಹಾಗಾದರೆ ಪಿಶಾಚಿ ಎಲ್ಲವನ್ನ ಇಲ್ಲಿ ಯೋಚಿಸಿದ್ನಾ? ತುಂಬ ನೋಯಿಸಿದಂತೆ ಕಾಣುತ್ತೆ, ಆದರೂ ಅಷ್ಟೊಂದು ನಾನೇನು ಮಾಡಿದೆ, ನನಗೇನು ನೆನಪಿಗೆ ಬರ್ತಿಲ್ಲ ಅಂತ ಆಲೋಚಿಸ್ತಾ ಬಟ್ಟೆ ಬೀರಿನಲ್ಲಿರೋ ಸೀರೆಗಳಲ್ಲಿ ಒಂದನ್ನು ತೆಗೆದುಕೊಂಡು ಶುಚಿ ಆಗೋದಕ್ಕೆ ಹೋಗ್ತಾಳೆ.
ಮಹಡಿ ಮೇಲಕ್ಕೆ ಬಂದು ಹೈಗ್ರೀವ್ ಉಯ್ಯಾಲೆಯಲ್ಲಿ ಮಲಗಿ ಮೊದಲ ರಾತ್ರಿಯ ವ್ಯವಸ್ಥೆಗಳನ್ನ ಮಾಡಿದಾಗಲೇ ಅಂದಿನ ಕ್ಷಣಗಳು ಜೀವಮಾನವಿಡೀ ನೆನಪಿನಲ್ಲಿರಬೇಕು. ಆ ಕೊಠಡಿಯ ಮುಚ್ಚಿದ ದೃಶ್ಯ ಅಂದರೆ ಕ್ಯಾಮ್ರಾ ಫೀಡ್ ತನ್ನ ದೂರವಾಣಿಗೆ ಜೋಡಿಸಿರ್ತಾನೆ. ಹೈಗ್ರೀವ್ ಮೊಬೈಲ್ನನ್ನು ತೆರೀತಿದ್ದಂತೆ ಬರ್ತಿರೋ ದೃಶ್ಯವನ್ನು ನೋಡಿ ಆತನ ತುಟಿಗಳು ಸುಂದರವಾಗಿ ಮುಗುಳ್ನಗುತ್ತವೆ. ಅವನ ತುಟಿಗಳು, ಏನು ಹೊಡಿತಿದ್ದೀರಿ ನೀವು, ಇಂದು ನಿಮ್ಮ ಹುಟ್ಟಿದಬ್ಬ ಆದರೂ ನನ್ನ ಅಳಿಸ್ತಿದ್ದೀರಿ ಅಂತ ಹತ್ರಕ್ಕೆ ಬಂದ ಹೈಗ್ರೀವಿನ ಕೈಯನ್ನು ಹಿಡಿದು ಮೇಲೆ ಕೇಳ್ತಾಳೆ. ಕೆನ್ನೆ ಮೇಲಿನ ಗುರುತುಗಳನ್ನ ನೋಡಿ, ಮತ್ತೆ ನನಗೆ ಯಾಕೆ ಕೋಪ ತರಿಸ್ತೀಯಾ ಅಂತ ಅಂತಿದ್ರೆ, ನಿಮ್ಮ ಮೇಲಿನ ಕೋಪನ ಆಗ್ಲಾದರೂ ಹೊರಗೆ ಹಾಕಬಾರ್ದೆ, ನಾನು ಮನುಷ್ಯಳೆ, ಎಷ್ಟಂತ ಮುಚ್ಚಿಡ್ಲಿ. ಸರಿ, ನಂಗೆ ಅರ್ಥ ಆಯಿತು, ಸರಿ ಅನುಮತಿ ನೀಡ್ತಿದ್ದೀನಿ, ನಿಮ್ಮ ಕೋಪನೆಲ್ಲ ತೋರಿಸು ಅಂತ ಕೈಗಳನ್ನ ಕಟ್ಕೊಳ್ತಾನೆ. ಆ ಮಾತಿಗೆ ಸುವಿಕ್ಷ ದೊಡ್ಡದಾಗಿ ನಗ್ತಾ, ನೀನು ಮೋಸ ಮಾಡ್ತಿದ್ದೆ ಪಿಶಾಚಿ, ನಮ್ಮಮ್ಮ ಏನು ಹೇಳಿದ್ರು ಗೊತ್ತಾ, ಒಬ್ಬ ವ್ಯಕ್ತಿ ಮೇಲೆ ಪ್ರೇಮ ಹುಟ್ಟೋದಕ್ಕೆ ಒಂದು ಕ್ಷಣ ಸಾಕು ಅಂತ ಹೇಳಿದ್ರು, ಆದರೆ ನಿನ್ನ ವಿಷಯದಲ್ಲಿ ಅದು ಯಾವಾಗ ಬಂದು ಹೋಯ್ತೋ ಗೊತ್ತಾಗಲಿಲ್ಲ. ಹಾಗೇನು ಮಾತ್ರಕ್ಕೆ ನೀನಂದರೆ ಇಷ್ಟವೇ ಅಂದರೆ ಅದೂ ಅಲ್ಲ, ಕೋಪವೇ ಅಂದರೆ ತಿಳಿಯೋದಿಲ್ಲ, ಆದರೆ ಬದುಕಿರೋವರೆಗೂ ನಿನ್ನ ಕೈಯನ್ನು ಬಿಡಬಾರ್ದು ಅನಿಸುತ್ತೆ ಅಂತ ಹೈಗ್ರೀವಿನ ಕೈಯನ್ನು ಹಿಡ್ಕೊಳ್ತಾಳೆ. ಆಕೆಯಿಂದ ಮೊದಲ ಬಾರಿಗೆ ಸಕಾರಾತ್ಮಕವಾದ ಪ್ರತಿಕ್ರಿಯೆ ಬರ್ತಿದ್ರೆ ಸಣ್ಣ ನಗುವಿನೊಂದಿಗೆ, ಇನ್ನೂ ಏನನ್ಸುತ್ತೆ ಅಂತ ಹತ್ತಿರ ಕೇಳ್ಕೊಳ್ತಾನೆ. ಈಗೋ ಹೀಗೆ ಹತ್ತಿರದಲ್ಲಿರುವಾಗ ಇನ್ನೂ ಸ್ವಲ್ಪ ಸಮಯ ಇದ್ದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ, ಮತ್ತು ಅಷ್ಟರಲ್ಲಾಗಲೇ ನಿನ್ನ ರಾಕ್ಷಸ ವಿವಾಹ ನೆನಪಾಗಿ ಕೋಪದಿಂದ ದೂರ ಇರಬೇಕು ಅನಿಸುತ್ತೆ. ಅಮ್ಮ ಅಪ್ಪ ನೆನಪಾದಾಗಲೆಲ್ಲ ಅವರ ಅನುಮತಿಯೊಂದಿಗೆ ನಮ್ಮ ಮದುವೆ ನಡೆದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಳು ಬರುತ್ತೆ ಗೊತ್ತಾ ಅಂತ ಕಣ್ಣೀರು ಹಾಕ್ತಾ, ನಿನಗೆ ಯಾಕೆ ಅಷ್ಟು ಸೊಕ್ಕು, ಆದರೂ ಅದೇ ಬಿಡು ನಿನಗೆ ಅಲಂಕಾರ ಅಂತ ಮತ್ತೆ ಬೆರಳುಗಳನ್ನ ಮುರಿತಾಳೆ. ನಿಜವಾಗಿಯೂ ಇಷ್ಟೆಲ್ಲ ಹೇಳಿದ ಮೇಲೂ ನಿಜವಾಗಿಯೂ ಈ ರೀತಿ ಮಾತಾಡ್ತಿದೆಯಲ್ಲ, ಯಾಕೆ? ನಿಜವಾಗಿ ನೀನು ಸುಂದರವಾಗಿರೋ ಪಿಶಾಚಿ, ಆದರೆ ನನ್ನ ಮದುವೆ ಮಾಡ್ಕೊಂಡಿರೋದೇ ಚೆನ್ನಾಗಿಲ್ಲ. ನಿನಗೆ ಗೊತ್ತಾ, ಬೆಳಗ್ಗೆ ನೀನು ನಡುವಿನ ಮೇಲೆ ಮುತ್ತಿಟ್ಟಾಗ ನನಗೆ ಭಯಕ್ಕಿಂತಲೂ ಏನೋ ತಿಳಿಯದ ಇನ್ನೂ ಹೇಳಲಾಗದ ಭಾವನೆ ಉಂಟಾಯಿತು. ಆದರೂ ಇಷ್ಟು ಧೈರ್ಯ ಇದ್ದರೆ ಈ ಶರ್ಮಾರವ್ರ ಮಗಳ ಮೇಲೆ ಕೈ ಹಾಕ್ತೀಯಾ ಅಂತ ಅವನ ಪಟ್ಟಿನ ಹಿಡಿದು ಕೆಳಗೆ ಎಳೆದು ನೋಡಿ ಮತ್ತೆ ನಗ್ತಾಳೆ. ಆಕೆ ನಗುವ ನೋಡಿ ಯಾಕೆ ನಗ್ತಿದ್ಯಾ ಅಂತ ಅಂತಿದ್ರೆ, ಮತ್ತೆ ನಗದೆ ನಿನಗಿರೋದು ಅದೇ ತಾನೇ, ನಾನೇನು ಹೊಸದಾಗಿ ಹೇಳ್ತಿದ್ದೀನಾ? ಹೌದು, ಮಧ್ಯಾಹ್ನ ನೀನು ಒಂದು ಚಲನಚಿತ್ರ ತೋರಿಸ್ದೆ, ಅದರಲ್ಲಿರೋ ಹಾಗೆ ನೀನು ಕೂಡ ಯಾರಾದರೂ ಗೆಳತಿ ಇದ್ದಾರಾ, ಹಾಗಾಗಿ ಹೀಗೆ ಗಂಭೀರವಾಗಿ ಬದಲಾಗೋದಿಯಾ ನೀನು? ಇಲ್ಲ, ನನಗೆ ಯಾವುದೇ ಗೆಳತಿನೂ ಇಲ್ಲ, ಇರೋದು ಒಂದೇ ಒಂದು ಅಗ್ರಹಾರ ಅಂತ ಆಕೆಯ ಹಣೆ ಮೇಲೆ ಮುತ್ತಿಡ್ತಾನೆ. ಆಹಾಹಾ, ನನಗೂ ಕೂಡ ಇರೋದು ಈ ಪಿಶಾಚಿ ಒಬ್ಬಾನೇ ಅಂತ ಹೈಗ್ರೀವ್ ತಲೆಯನ್ನು ಬಗ್ಸಿ ಹಣೆ ಮೇಲೆ ಕೆನ್ನೆಗಳ ಮೇಲೆ ಚುಂಬಿಸ್ತಾಳೆ ಹಾಗೂ ತುಟಿಗಳ ಮೇಲೆ ನಿಲ್ತಾನೆ. ಆ ಮುತ್ತೆ ಒಂದು ಕ್ಷಣ ಇಬ್ಬರು ಆಶ್ಚರ್ಯಗೊಂಡ್ರು. ಸುವೀಕ್ಷಾ ತಕ್ಷಣ ದೂರ ಹೋಗ್ತಾ ಇದ್ದರೆ ಆಕೆನ ಹೋಗೋದಕ್ಕೆ ಬಿಡದೆ ತಲೆ ಮೇಲೆ ಕೈಯನ್ನು ಹಾಕಿ ಹತ್ರಕ್ಕೆ ಬಂದು ಸುವೀಕ್ಷಾಳ ತುಟಿಗಳನ್ನು ಸ್ವೀಕರಿಸ್ತಾನೆ. ಹೈಗ್ರೀವ್ ಸುವೀಕ್ಷಾ ಒಬ್ಬರ ತುಟಿಗಳನ್ನ ಒಬ್ಬರು ಚುಂಬಿಸ್ತಿದ್ರೆ ಆತನ ತಲೆಯಲ್ಲಿ ಒಂದು ಕೈಯನ್ನು ಹಾಕಿ ಮತ್ತೊಂದು ಕೈಯನ್ನು ಕುತ್ತಿಗೆ ಸುತ್ತ ಹಾಕಿ ಆತ ನೀಡ್ತಿರೋ ಮುತ್ತಿಗೆ ನಾಚಿಕೆಯಿಂದ ಕಣ್ಣುಗಳನ್ನ ಮುಚ್ಕೊಂಡ್ಬಿಡ್ತಾಳೆ. ಕಣ್ಣುಗಳಲ್ಲಿ ಮಿಂಚು, ಹೃದಯದಲ್ಲಿ ಗುಡುಗುಗಳು, ತುಟಿಗಳಲ್ಲಿ ಮೋಹ, ನಗುವಿನಲ್ಲಿ ಪ್ರವಾಹ, ಉಸಿರಿನಲ್ಲಿ ಮಹಾ ಚಂಡಮಾರುತವೇ ಪ್ರಳಯವಾಗ್ತಿದೆ ಇವಾಗ ಅವರಿಬ್ಬರ ಮಧ್ಯೆ. ಆತನ ಹಿಡಿತಕ್ಕೆ ಆಕೆಯ ದೇಹವು ನಲಗ್ತಾ ಕೆಂಪು ಬಣ್ಣವನ್ನು ಅಂಟಿಸ್ಕೊಳ್ಳುತ್ತೆ ನಡುವು. 10 ನಿಮಿಷಗಳು ಆಕೆ ತುಟಿಗಳನ್ನ ಸೌಮ್ಯವಾಗಿ ಚುಂಬಿಸಿ ಮೆಲ್ಲಗೆ ಬಿಟ್ಟು ಹಿಂದೆ ಸರಿತಾ ಇದ್ದಂತೆ ಆಕೆ ಎದೆ ಮೇಲೆ ವಾಲ್ಕೊಂಡ್ಬಿಟ್ಟು, ಉಸಿರಿಗೆ ಕಲ್ಪನೆಗಳನ್ನು, ನನ್ನ ಆಸೆಗಳಿಗೆ ಬೆಳಕನ್ನು ಕಲಿಸ್ದೆ, ನನ್ನ ಆಸೆಗಳಿಗೆ, ನನ್ನ ಕಾಂತಿಗಳಿಗೆ ನಡಿಗೆಯನ್ನು ಕಲಿಸ್ದೆ ನೀನು, ಅವುಗಳೇ ಇಂದು ನನ್ನನ್ನು ಹೀಗೆ ತಲುಪಿದ್ವು ಅಂತ ಹಾಡು ಬರ್ತಾ ಇದ್ದರೆ ಅದನ್ನು ಆಸ್ವಾದಿಸ್ತಾ ಮುಖ ಕೆಂಪಗಾಗ್ಬಿಡುತ್ತೆ. ಆಕೆಯನ್ನು ಹಾಗೆ ಎತ್ಕೊಂಡು ಒಂದೊಂದೇ ಮೆಟ್ಟಿಲನ್ನು ಹತ್ತುತ್ತಾ ಕೊಠಡಿಗೆ ಕರ್ಕೊಂಡು ಹೋಗ್ತಾ ಇದ್ದರೆ ಹೈಗ್ರೀವನ ಕುತ್ತಿಗೆಯ ಸುತ್ತ ಕೈಗಳನ್ನು ಹಾಕಿ ಎದೆಯಲ್ಲಿ ಹಡಕೊಳ್ತಾಳೆ ಸುವೀಕ್ಷಾ. ಮಲಗುವ ಕೋಣೆ ಕರ್ಕೊಂಡು ಬಂದ ಹೈಗ್ರೀವ್ ಸುಂದರವಾಗಿ ಅಲಂಕರಿಸಿದ ಹೂವಿನ ಹಾಸಿಗೆ ಮೇಲೆ ಸುವೀಕ್ಷಾಳನ್ನು ಮಲಗಿಸಿ
ದೀಪಗಳನ್ನ ಆಫ್ ಮಾಡಿ ಮಂದ ದೀಪವನ್ನು ಆನ್ ಮಾಡ್ತಾನೆ. ಮೌನವೇ ಒಡೆಯುತ್ತಾ ಬಿಗುಮಾನ ಸಡಿಲವಾಗ್ತಾ ಮನಸ್ಸು ಹೀಗೆ ಕುದಿಯುತ್ತಾ ಕರಗ್ತಾ ನಿನ್ನ ನೋಡ್ತಾ ಆವಿಯಾಗಿ ಹೋಗಬೇಕು ಅಂತ ಇದೆ. ಸ್ವಲ್ಪ ಕೆಳಗೆ ಬಾಗಿ ಕೆಂಪಗಾದ ಕೆನ್ನೆಗಳ ಮೇಲೆ ಚುಂಬಿಸಿ ಅವಳು ಉಡುಪನ್ನು ತೆಗಿತಾ ಇದ್ದಂತೆ ಹೈಗಿರಿಯು ಮೈಯನ್ನು ನೋಡಿ ನಾಚಿಕೆಯಿಂದ ಪಕ್ಕಕ್ಕೆ ತಿರುಗಿ ಮುಷ್ಟಿಯನ್ನು ಬಂಧಿಸ್ತಾಳೆ. ಹೈಗಿರಿಯು ಸಣ್ಣ ನಗುವಿನೊಂದಿಗೆ ಆಕೆ ಹಿಂದೆ ಮಲಗಿ ಕೂದಲನ್ನು ಪಕ್ಕಕ್ಕೆ ತಳ್ಳಿ ಬೆನ್ನಿನ ಮೇಲೆ ಚುಂಬಿಸ್ತಿದ್ದಂತೆ ಬೆಚ್ಚಿ ನಡುಗು ಹೋಗಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ತಾಳೆ. ಆಕೆ ಭುಜದ ಮೇಲಿನ ಪೆನ್ ತೆಗೆದು ಒಂದು ಮುತ್ತನ್ನಿಟ್ಟು ಸುವಿಕ್ಷಾಳನ್ನು ತನ್ನ ಕಡೆ ತಿರುಗಿಸಿ ಮತ್ತೊಮ್ಮೆ ಆಕೆ ತುಟಿಗಳನ್ನ ಸ್ವೀಕರಿಸ್ತಾನೆ. ಈ ಬಾರಿ ಗಟ್ಟಿಯಾಗಿ ಕಚ್ಚಿ ರಕ್ತ ಬರುವಂತೆ ಆಕೆ ಕಣ್ಣುಗಳನ್ನ ನೋಡ್ತಿದ್ರೆ ಆತ ಮಾಡಿದ ಗಾಯದ ನೋವನ್ನು ಸಹಿಸ್ಕೊಳ್ತಾ ಹಯಗ್ರೀವನ ಮುಖದ ತುಂಬ ಚುಂಬಿಸಿ ಬಿಗಿಯಾಗಿ ಅಪ್ಕೊತಾಳೆ. ಆಕೆ ಕೆನ್ನೆಗಳನ್ನ ಸೌಮ್ಯವಾಗಿ ಕಚ್ಚಿ ಮೆಲ್ಲಗೆ ಅವಳ ದೇಹದಿಂದ ಉಡುಪುಗಳನ್ನ ಬೇರ್ಪಡಿಸಿ ಮೂಲೆಗೆಸ್ತು ತಿಳಿ ಹಳದಿ ಬಣ್ಣದಲ್ಲಿ ಹೊಳಿತಾ ಇರೋ ಆಕೆ ದೇಹದ ಸೌಂದರ್ಯವನ್ನು ಕಣ್ತುಂಬ ನೋಡ್ತಾ ಅಗ್ರಹಾರ ಅಂತ ಕರೀತಾನೆ. ಹ್ಞೂ ಅಂತ ಮೂಗಳಾಗ್ಬಿಡ್ತಾಳೆ ಸುವಿಕ್ಷಾ. ಆಹಾಹಾ ಅಂತ ಕಣ್ಣುಗಳು ಮುಚ್ಚಿ ನಗ್ತಿದ್ರೆ ಆಕೆ ಮೂಗನ್ನು ಸೌಮ್ಯವಾಗಿ ಕಚ್ಚಿ ಯಾಕೆ ನಗ್ತಿದೆಯೇ ಅಂತಾನೆ. ಆ ಮಾತಿಗೆ ಕಣ್ಣುಗಳನ್ನ ತೆರೆದು ಇಬ್ಬರ ಕೈಗಳನ್ನ ಹಿಡಿದು ನನಗೆ ನಂಬಿಕೆ ಇದೆ ನನ್ನ ಪಿಶಾಚಿ ಮೇಲೆ, ನೀನು ಬೇರೆ ಎಲ್ಲೋ ಯೋಜನೆಯನ್ನು ಮಾಡಿದೀಯಾ ಅಲ್ವಾ? ಇಲ್ಲ, ನೀನು ತಪ್ಪು. ನಾನು ಈಗಲೇ ಮೊದಲ ರಾತ್ರಿ ನಡಿಬೇಕಂತ ನಿರ್ಧಾರ ತೆಗೆದುಕೊಂಡೆ. ಹೌದಾ? ಹಾಗಾದರೆ ಸರಿ, ಇನ್ನೂ ನಿನ್ನಿಷ್ಟ. ಮತ್ತು ಬೆಳಿಗ್ಗೆ ಎದ್ದ ಮೇಲೆ ಅಳೋದು ಶಪಿಸೋದು ಮುಂತಾದವುಗಳನ್ನೇನಾದರೂ ಮಾಡಿದ್ರೆ ಅಲ್ಲೇ ಕೊಂದು ಹಾಕ್ಬಿಡ್ತೀನಿ ನಿನ್ನೆನ. ಇಲ್ಲ, ಮಾಡೋದಿಲ್ಲ. ಈ ರಾತ್ರಿ ನನ್ನ ಯಜಮಾನರ ಹುಟ್ಟುಹಬ್ಬಕ್ಕೆ ಕೊಡುಗೆಯಾಗಿ ನನ್ನನ್ನೇ ನೀಡ್ತಿದ್ದೀನಿ ಅಂತ ಭುಜದ ಮೇಲೆ ಸ್ವಲ್ಪ ಗಟ್ಟಿಯಾಗಿ ಕಚ್ಚಿಬಿಡ್ತಾಳೆ. ಆಹಾ, ಪಕ್ಕ ನೀನು ಕಚ್ಚಿತಾನಾ? ಸರಿ, ಹಾಗಾದರೆ ನಮ್ಮ ಮೊದಲ ರಾತ್ರಿಯನ್ನು ಪ್ರಾರಂಭಿಸೋಣ ಅಗ್ರಹಾರ ಅಂತ ಗಲ್ಲದ ಮೇಲ್ಮೆಲ್ಲ ಕಚ್ಚಿ ಹಣೆಯಿಂದ ಪಾದದವರೆಗೆ ಒದ್ದೆಯಾದ ಮುತ್ತುಗಳು ನೀಡ್ತಿದ್ರೆ ಆಕೆ ನಿಟ್ಟುಸಿರುಗಳು ಕೊಠಡಿ ತುಂಬ ಮರುಧ್ವನಿಸುತ್ತೆ. ಅಲ್ಲಿವರೆಗೆ ನೋಡಿ ಫೋನನ್ನು ಅಲ್ಲಿಗೆ ಆಫ್ ಮಾಡಿ ಕಣ್ಣುಗಳು ಮುಚ್ಚಿಕೊಂಡು ಆ ಕ್ಷಣಗಳನ್ನು ನೆನಪಿಸ್ಕೊಳ್ತಾನೆ. ಆಕೆ ಪಾದದ ಚಿಕ್ಕ ಬೆರಳಿನ ಹತ್ತಿರ ಇರೋ ಹುಟ್ಟು ಮಚ್ಚಿಗೆ ಮುತ್ತಿಟ್ಟು ಕಾಲ್ಗೆಜ್ಜೆಗಳನ್ನ ಇಡೋ ಬೆರಳುಗಳನ್ನ ಮೆಲ್ಲ ಕಚ್ಚಿ ಮುತ್ತಿಡ್ತಾ ಹಾಗೆ ಮಂಡಿವರೆಗೆ ಬಂದು ನಿಂತು ಇನ್ನು ಉಡುಗೆಯನ್ನು ಮೇಲಕ್ಕೆ ಜರುಗಿಸ್ದ ನಾಭಿ ಸುತ್ತ ತನ್ನ ಪ್ರೇಮದ ಮುತ್ತುಗಳನ್ನ ಇಡ್ತಾ ಮೀಸೆಯಿಂದ ಅವಳನ್ನ ಕೆರಳಿಸ್ತಾ ಇದ್ದರೆ ಪಿಶಾಚಿ ಪ್ಲೀಸ್ ಅಂತ ನಗ್ತಾ ಆತನ ಭುಜಗಳ ಮೇಲೆ ಉಗುರನ್ನು ಇಳಿಸ್ಬಿಡ್ತಾಳೆ. ಪಿಶಾಚಿ ಅಂತಿದ್ರೆ ನಕ್ಕು ಹಾಗೆ ಮೇಲಕ್ಕೆ ಬಂದು ಉಡುಗೆ ಮೇಲೆ ಆಕೆ ಎದೆಯನ್ನು ಮುತ್ತುಗಳಿಂದ ಅಭಿಷೇಕ ಮಾಡಿ ಅಷ್ಟರಲ್ಲಾಗಲೇ ಮಾದಕ ವಸ್ತುವಿನ ಪ್ರಭಾವಕ್ಕೆ ಪಿಶಾಚಿ ನನಗೆ ಸಹಕರಿಸ್ಬೇಕಂತ ಇದ್ರೂ ನಿದ್ರೆ ಬರ್ತಿದೆ, ಸಾರಿ ಅಂತ ಮುದ್ದಾಗಿ ಹೇಳ್ತಾ ಇದ್ದರೆ ಇದು ಸರಿ, ಮತ್ತೊಮ್ಮೆ ಪ್ರಾರಂಭಿಸೋಣ ಅಂತ ಪಕ್ಕಕ್ಕೆ ಜರುಗಿ ಮಲಗಿ ಆಕೆಯನ್ನು ಎದೆ ಮೇಲೆ ಮಲಗಿಸ್ಕೊಂಡು ಆಲೋಚನೆ ಮಾಡ್ತಾ ಇರ್ತಾನೆ. ಪಿಶಾಚಿ, ನಾನು ಕೋರ್ಕೊಂಡಂತೆ ತಂದೆಯವರು ನಿನ್ನ ಅಳಿಯನಾಗಿ ಒಪ್ಕೊಂಡ್ರೆ ಚೆನ್ನಾಗಿರ್ತಿತ್ತು ಅಂತ ನಿದ್ರೆಗೆ ಜಾರ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.